Hello everyone, welcome to my new YouTube channel Dr. KPSC. Last classes ಒಳಗೆ ನಾವು ಆಲ್ರೆಡಿ ಡಿಟಾರ್ ಬಗ್ಗೆ ಆಲ್ಮೋಸ್ಟ್ ರಿಮೋಟ್ ಸೆನ್ಸಿಂಗ್ ಬಗ್ಗೆ ಕಂಪ್ಲೀಟ್ ಮಾಡಿದ್ವಿ. ಈ ಕ್ಲಾಸ್ ಒಳಗೆ GPS ಬಗ್ಗೆ ನೋಡ್ಕೊಳ್ಳೋಣ. GPS ಫುಲ್ ಫಾರ್ಮ್ ಏನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಹೌದಾ? ಈ GPS ಆ್ಯಕ್ಚುಲಿ ಇದನ್ನು ನೇವಿಗೇಷನ್ ಸಿಸ್ಟಮ್ ಅಂತಲೂ ಕರಿಬೋದು. ಹಾಗಾದ್ರೆ ಇದು ಎಲ್ಲಿದು? ಇದು USA. ಇದು US ಅದಾದರೆ ಇಂಡಿಯಾದ ಯಾವ್ದದ? ನಾವಿಕ್. ಮುಂಚೆ ಇದನ್ನು IRNSS ಅಂತಲೂ ಕರಿತಿದ್ರು, ಬಟ್ ಇದನ್ನು ಚೇಂಜ್ ಮಾಡಲ್ಲ ನೀವು ಅಷ್ಟೇ. ಹಾಗಾದ್ರೆ ನಾವು GPS ಅದಕ್ಕೆ ಯೂಸ್ ಮಾಡ್ತೀವಿ? ಲೊಕೇಶನ್ ಟ್ರ್ಯಾಕ್ ಮಾಡೋಕೆ, ಪೊಸಿಷನ್ ಎಲ್ಲ ಐತೆ ಅಂತೇಳಿ ಚೆಕ್ ಮಾಡೋಕೆ, ಮತ್ತು ಟೈಮಿಂಗ್. ಎಷ್ಟು ಟೈಮಿಗೆ ನಾವು ಹೋಗಿ ಒಂದು ಲೊಕೇಶನ್ ಐತೆ ಅಂತಂದ್ರೆ ಆ ಲೊಕೇಶನ್ ಎಷ್ಟು ಟೈಮಿಗೆ ಹೋಗಿ ನಾವು ರೀಚ್ ಆಗ್ತೀವಿ ಅಂತೇಳಿ ಚೆಕ್ ಮಾಡೋದಕ್ಕೂ ನಾವು GPS ಯೂಸ್ ಮಾಡ್ತೀವಿ. ಹೌದಾ? ಹಾಗಾದ್ರೆ ಈ GPS ಇದಕ್ಕೆ ನರ್ವ್ ಸ್ಟಾರ್ ಅಂತಲೂ ಕರಿತಿದ್ರು. ನರ್ವ್ ಸ್ಟಾರ್ ಅಂದ್ರೇನು? ನೇವಿಗೇಷನ್ ಸಿಸ್ಟಮ್ ವಿತ್ ಟೈಮ್ ರೇಂಜಿಂಗ್. ಇದು ನರ್ವ್ ಸ್ಟಾರ್. ಹಾಗಾದ್ರೆ ಇದನ್ನ ಯಾಕೆ US ಸ್ಟಾರ್ಟ್ ಮಾಡಿದ್ರು? ಆ್ಯಕ್ಚುಲಿ ಅವ್ರು ಸ್ಟಾರ್ಟ್ ಮಾಡಿದ್ರು ಮಿಲಿಟರಿ ಸಂಬಂಧ, ಡಿಫೆನ್ಸ್ ಫೋರ್ಸ್ ಸಂಬಂಧ ಇದನ್ನು ಸ್ಟಾರ್ಟ್ ಮಾಡಿದ್ರು. ಯಾರು? US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ದವರು. ಹೌದಾ? ಅದಾದಮೇಲೆ ಇದು ಜಾಸ್ತಿ ಯೂಸ್ ಆಗತ್ತಲ್ಲ, ಅದನ್ನು ಸಿವಿಲಿಯನ್ ಪರ್ಪಸ್ನು ಯೂಸ್ ಮಾಡ್ಬೋದು ಅಂತ ಹೇಳಿ 1993 ಒಳಗೆ ಸಿವಿಲಿಯನ್ ಪರ್ಪಸ್ ಅಂತ ಹೇಳಿ ಓಪನ್ ಮಾಡ್ತಾರೆ. ಇದು GPS ಆಲ್ಮೋಸ್ಟ್ ಭಾಳ ವರ್ಷದಿಂದನೇ ಇತ್ತು, ಬಟ್ ಸಿವಿಲಿಯನ್ಗೋಸ್ಕರ 1993 ಓಪನ್ ಮಾಡ್ತಾರೆ. ಹೌದಾ? ಹಾಗಾದ್ರೆ GPS US ಅದಾತ. ರಷ್ಯಾದ ಗ್ಲೋನಾಸ್. ಹೌದಾ? ಅದರ ಡಿಫ್ರೆನ್ಸ್ ಏನು? GNSS ಮತ್ತು GPS-ಗೆ ಎರಡು ಒಂದನ ಅಂತಂದ್ರೆ ಇಲ್ಲ. GPS ಆ್ಯಕ್ಚುಲಿ ಯೂಶ್ವಲಿ ಇದು US ಇದು. GNSS ಗ್ಲೋಬಲಿ, ಅಂದರೆ ಕಾನ್ಸ್ಟಲೇಷನ್, ಇದು ಗ್ರೂಪ್ ಆಫ್ ಸ್ಯಾಟಲೈಟ್. ಆ ಗ್ರೂಪ್ ಆಫ್ ಸ್ಯಾಟಲೈಟ್ ಇದೆಲ್ಲ ಬೇರೆ ಬೇರೆ ಕಂಟ್ರಿದು, ಅವೆಲ್ಲ ಸೇರಿಸಿನೇ GNSS. GPS ಪರ್ಟಿಕ್ಯುಲರ್ ಆಗಿ US ಇದು, ಬಟ್ ಯೂಶ್ವಲಿ ಎಲ್ಲರೂ GPS-ನೇ ಯೂಸ್ ಮಾಡ್ತಾರೆ. ಹೌದಾ? ಹಾಗಾದ್ರೆ ಈ GPS ಎಲ್ಲಿ ಸಿಚುವೇಟ್ ಆಗೈತಿ, ಎಷ್ಟು ಇನ್ಕ್ಲೈನ್ ಮೇಲೆ ಅಂತಂದ್ರೆ, ನಮ್ಮ ಅರ್ತ್ ಯಾವಾಗಲೂ ಟಿಲ್ಟೆಡ್ ಐತಿ. ಹೌದಾ? ಇದು ಇಕ್ವೇಟರ್ ಟಿಲ್ಟೆಡ್ ಐತಲ್ಲ ನಮ್ದು ಅರ್ತ್. ಇದು ಇಕ್ವೇಟರ್ ಅಂತಂದ್ರೆ 55 ಡಿಗ್ರಿ. ಅಲ್ಲೇ 55 ಡಿಗ್ರಿ ಒಳಗೆ ಅಷ್ಟು ಇನ್ಕ್ಲೈನ್ಡ್ ಐತಿ. ನಮ್ಮ GPS ಇನ್ಕ್ಲೈನ್ಡ್ ಆಗಿ ಸಿಚುವೇಟ್ ಆಗೈತಿ. ಹಾಗಾದ್ರೆ ಈ GPS ಎಷ್ಟು ಸ್ಯಾಟಲೈಟ್ ಅದಾವ? ಗ್ರೂಪ್ ಆಫ್ ಸ್ಯಾಟಲೈಟ್ ಇಸ್ ನೋನ್ ಆಸ್ ಎ ಕಾನ್ಸ್ಟಲೇಷನ್. ಹಾಗಾದ್ರೆ ಆ ಕಾನ್ಸ್ಟಲೇಷನ್ ಒಳಗೆ ಎಷ್ಟು ಅದಾವ? 32 ಅದಾವ. ಅದ್ರೊಳಗೆ 24 ವರ್ಕಿಂಗ್ ಅದಾವ, ಉಳ್ಕಿದ್ದು 8 ಸ್ಪೇರ್ ಅದಾವ, ಮೀನ್ಸ್ ಫೇಲ್ ಆಗ್ಯಾವ. ಹೌದಾ? ಯೂಶ್ವಲಿ ಇಫ್ ಇನ್ ಕೇಸ್ ಏನಾದರೂ ಕ್ವಶನ್ ಒಳಗೆ 24 GPS ಅದಾವ ಅಂತಂದ್ರೆ ಆಪ್ಷನ್ಸ್ ಒಳಗೆ ಇದ್ದಾವೆ 24 ಮಾರ್ಕ್ ಮಾಡಿರಿ, ಇಲ್ಲ 32 ಇದ್ರೆ 32 ಮಾರ್ಕ್ ಮಾಡಿರಿ. ಹಾಗಾದ್ರೆ ಎಷ್ಟು ಆರ್ಬಿಟಲ್ ಪ್ಲೇನ್ಸ್ ಅದಾವ? 6 ಆರ್ಬಿಟಲ್ ಪ್ಲೇನ್ಸ್ ಅದಾವ. 6 ಆರ್ಬಿಟಲ್ ಪ್ಲೇನ್ ಒಳಗೆ ಇವು ಸಿಚುವೇಟೆಡ್ ಅದಾವ. ಹಾಗಾದ್ರೆ ಯಾವ ಥರ? ಪ್ರತಿಯೊಂದು ಆರ್ಬಿಟ್ ಒಳಗೂ 4 ಸ್ಯಾಟಲೈಟ್ಸ್ ಅದಾವ. ಹೌದಾ? ಹಾಗಾದ್ರೆ ಇದು ಯಾವ ಆರ್ಬಿಟ್ನಾಗ ಐತಿ? ನಾವೇನು ಓದಿದ್ವಿ? 2000 20,000 ತನಕನೂ ಇದು ಲೋ ಅರ್ತ್ ಆರ್ಬಿಟ್ ಆದ್ರೆ, 20,000 35,000 ಅಬೌವ್ 35,000 ತನಕ ಮಿಡ್ಲ್ ಅರ್ತ್ ಆರ್ಬಿಟ್. ಇದು ಮೋರ್ ದೆನ್ 35,000
ಇದೇನೈತಲ್ಲ ಜಿಯೋ ಅರ್ತ್ ಆರ್ಬಿಟ್ ಆಯ್ತಾ. ಹಾಗಾದ್ರೆ ಇದು ಎಲ್ಲಿ ಸಿಚುವೇಟೆಡ್ ಆಗೈತಿ, ಇದು ಮಿಡ್ಲ್ ಅರ್ತ್ ಆರ್ಬಿಟ್ ಒಳಗೆ. ಅಂದ್ರೆ ಇಷ್ಟು ರೇಂಜ್ ಇಷ್ಟು ಕಿಲೋಮೀಟರ್ ಒಳಗೆ 6 ಆರ್ಬಿಟಲ್ ಪ್ಲೇನ್ಸ್ ಒಳಗೆ ಈಚ್ ಆರ್ಬಿಟಲ್ ಪ್ಲೇನ್ ಒಳಗೆ ಎಷ್ಟು 4 ಸ್ಯಾಟಲೈಟ್ ಸಿಚುವೇಟ್ ಆಗ್ಯಾವ. ಹೌದಾ. ಹಾಗಾದ್ರೆ ಇದ್ರ ಫಾದರ್ ಯಾರಾದ್ರೂ ಕಂಡುಹಿಡಿದಿರಬೇಕಲ್ಲ. ಫಾದರ್ ಆಫ್ GPS ಪಾರ್ಕಿನ್ಸನ್ ಇರ್ಬೋದು, ಇವಾನ್ ಗೆಟಿಂಗ್, ರೋಜರ್ ಈಸ್ಟನ್, ಇವರೆಲ್ಲ ಫಾದರ್ ಆಫ್ GPS. ಇವನ್ ಕೇಸ್ ಆಪ್ಷನ್ಸ್ ಒಳಗೆ ಇದ್ರೊಳಗೆ ಯಾವ್ದಾದ್ರು ಒಬ್ರದ್ದು ಕೊಟ್ರು ನೀವು ಇದನ್ನ ಮಾರ್ಕ್ ಮಾಡಬೇಕು. ಮೇನ್ಲಿ ಇಂಪಾರ್ಟೆಂಟು ರೋಜರ್ ಈಸ್ಟನ್ ಆಯ್ತಾ. ಹಾಗಾದ್ರೆ ಇದು ಯಾವ ಥರ ಎವಾಲ್ವ್ ಹಾಕೊಂಡು ಬಂತು, ಇದ್ರ ಹಿಸ್ಟ್ರಿ ನೋಡೋಣ. 1973 ಒಳಗೆ ನರ್ವ್ ಸ್ಟಾರ್ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ US ಅದವ್ರು. ಇದಕ್ಕೋಸ್ಕರ ಡಿಫೆನ್ಸಿಗೋಸ್ಕರ 1978 ಬರೋದ್ಲಿಗೆ 4 ಸ್ಯಾಟಲೈಟ್ನ ಲಾಂಚ್ ಮಾಡಿರ್ತಾರೆ. ಅಲ್ಲಿ ತನಕ ಇದು ಡಿಫೆನ್ಸ್ ಅಂಡರ್ ಒಳಗನೆ ಇತ್ತು. 1993 ಒಳಗೆ 24 ಸ್ಯಾಟಲೈಟ್ನ ಲಾಂಚ್ ಮಾಡಿ ಸಿವಿಲಿಯನ್ ಪರ್ಪಸ್ಗೂ ಓಪನ್ ಮಾಡ್ತಾರೆ. ಅಂದ್ರೆ ಮುಂಚೆಲಿಂದ ಸಿವಿಲಿಯನ್ ಪರ್ಪಸ್ಗೆ ಅಂತಾನೆ ಇತ್ತು, ಇಲ್ಲ 1993 ಒಳಗೆ ಇದನ್ನ ಸಿವಿಲಿಯನ್ ಪರ್ಪಸ್ ಅಂತೇಳಿ ಓಪನ್ ಮಾಡ್ತಾರೆ. 94 ಒಳಗೆ ಫುಲ್ಲಿ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಆ GPS GNSS ಅಂತ ಹೇಳ್ತಾರೆ. ಮೀನ್ಸ್ GPS ಪರ್ಟಿಕ್ಯುಲರ್ ಆಗಿ USA ಇತ್ತು, ಬಟ್ ಹೋಲ್ ವರ್ಲ್ಡ್ ಒಳಗನ ಯೂಸ್ ಮಾಡ್ತಿದ್ರು. ಸೊ GNSS ಅಂತ ತಗೊಂಡ್ಬಂದ್ರು, ಅದ್ರ ಅಂಡರ್ ಒಳಗ GPS ತಗೊಂಡ್ಬಂದ್ರು. ಮೀನ್ಸ್ GNSS ಅಂಡರ್ ಒಳಗ ಇದು ಅಂಬ್ರೆಲಾ ಪ್ರಾಜೆಕ್ಟ್, ಅದ್ರ ಅಂಡರ್ ಒಳಗ ಈಗ GPS ಐತಿ. ಹೌದಾ. ಹಂಗಾದ್ರೆ GPS ವರ್ಕ್ ಆಗ್ಬೇಕಂದ್ರೆ ಇಂಟರ್ನೆಟ್ ಕಂಪಲ್ಸರಿನಾ? ಇಲ್ಲ, ಇಂಟರ್ನೆಟ್ ಕಂಪಲ್ಸರಿ ಇಲ್ಲ. ಬಟ್ ನಮ್ದು ಎಕ್ಸಾಕ್ಟ್ ಪೊಸಿಷನ್ ಗೊತ್ತಾಗ್ಬೇಕು ಅಂತಂದ್ರ ನಮಗ ಇಂಟರ್ನೆಟ್ ಬೇಕು. ಇಲ್ಲಾಂದ್ರೂ GPS ಇರ್ತದ. ಹಾಗಾದ್ರೆ ಈ GNSS ಏನ್ರೇನು? ಗ್ಲೋಬಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಇವೆಲ್ಲ ಸ್ವಲ್ಪ ನೆನ್ಪಿಟ್ಕೋಬೇಕಾಗುತ್ತೆ. ಎಕ್ಸ್ಪಾಂಡ್ ಮಾಡ್ರಿ ಅಂತಂದ್ರೆ ನಾವೆಲ್ಲ ನೆನ್ಪಿಟ್ಕೋಬೇಕು. ಇಲ್ಲ ಒಂದೊಂದ್ಸಲ ಚೇಂಜ್ ಮಾಡ್ತಾರೆ. ಗ್ಲೋಬಲ್ ಇದ್ದು ಜಿಯೋಗ್ರಫಿ ಅಂತ ಕೊಡ್ಬೋದು, ಜಿಯೋಗ್ರಫಿ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕೊಡ್ತಾರೆ. ಸೊ ಇವನ್ನೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ. ಹಾಗಾದ್ರೆ ಈ GPS ಯಾವ ತರ ವರ್ಕ್ ಆಗುತ್ತೆ? ವರ್ಕ್ ಆಗೋದಕ್ಕೆ 3 ಸೆಗ್ಮೆಂಟ್ಸ್ ಅದಾವ. ಮೀನ್ಸ್ 3 ಕಾಂಪೋನೆಂಟ್ಸ್. ಯಾವ್ಯಾವು? ಒಂದು ಸ್ಪೇಸ್ ಸೆಗ್ಮೆಂಟ್, ಇನ್ನೊಂದು ಕಂಟ್ರೋಲ್ ಸೆಗ್ಮೆಂಟ್, ಇನ್ನೊಂದು ಯೂಸರ್ ಸೆಗ್ಮೆಂಟ್. ಹೌದಾ. ಐ ವಿಲ್ ಶೋ ಯು ಪಿಕ್ಚರ್. ಈಗ ನೋಡ್ರಿಲ್ಲ, ಇದೇನ್ ಮಾಡ್ತಾ ಈ ಪಿಕ್ಚರ್ ಒಳಗೆ ನೋಡ್ರಿ, ಈ ಸ್ಯಾಟಲೈಟ್ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡುತ್ತಾ. ಟ್ರಾನ್ಸ್ಮಿಟ್ ಮಾಡಿ ಈ ಟಾರ್ಗೆಟ್ನ ಹಿಟ್ ಮಾಡಿ ವಾಪಸ್ ರಿಸೀವ್ ಮಾಡುತ್ತಾ. ಹೌದಾ. ಅದ್ರ ಬೇಸ್ ಮೇಲೆ ಹಾಗಾದ್ರೆ ಯಾವ ಸಿಗ್ನಲ್ಸ್? EMR. ಹೌದಾ. ಅದ್ರ ಬೇಸ್ ಮೇಲೆ ಟೈಮು ಮತ್ತು ಪೊಸಿಷನ್ನ ಕ್ಯಾಲ್ಕುಲೇಟ್ ಮಾಡ್ಕೋತೈತಿ. ಮೀನ್ಸ್ ಮೆಜರ್ ಮಾಡುತ್ತಾ. ಹೌದಾ. ಆ ಏನ್ ಡಾಟಾ ಸಿಕ್ಕಿರೋದಿಲ್ಲ ಅದನ್ನ ಎಲ್ಲಿ ಕಳಿಸುತ್ತಂತಂದ್ರೆ ಯೂಸರ್ ಸೆಗ್ಮೆಂಟಿಗೆ ಕಳಿಸುತ್ತ. ಸಾರಿ, ಕಂಟ್ರೋಲ್ ಸೆಗ್ಮೆಂಟಿಗೆ ಕಳಿಸುತ್ತ. ಅಲ್ಲಿ ಏನೇನದಾವ ಕಂಟ್ರೋಲ್ ಸೆಗ್ಮೆಂಟ್ ಒಳಗ? ಅಲ್ಲೇ ಒಂದು ಮಾನಿಟರ್ ಸ್ಟೇಷನ್ ಐತಿ, ಒಂದು ಗ್ರೌಂಡ್ ಆಂಟಿನಾ, ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್ ಐತಿ. ಇದೇನ್ ಮಾಡ್ತಾ ಇಲ್ಲಿ ಸಿಗ್ನಲ್ಸ್ನ ರಿಸೀವ್ ಮಾಡಿರ್ತಲ್ಲ, ಆ ಡಾಟಾ ಎಲ್ಲ ಏನ್ ಮಾಡ್ತಾ ಮಾನಿಟರ್ ಸ್ಟೇಷನ್ ಕಲೆಕ್ಟ್ ಮಾಡಿ ಅದನ್ನ ಎಲ್ಲಿ ಕಳ್ಸುತ್ತಾ? ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್ಗೆ. ಆಂಟಿನಾ ಏನ್ ಮಾಡ್ತಾ ರಿಸೀವ್ ಮಾಡ್ಕೊಂಡಿರ್ತೈತಿ. ಹೌದಾ. ಅದನ್ನಷ್ಟು ಗ್ಯಾದರ್ ಮಾಡಿ ಇನ್ಫೋನ ಕಳ್ಸೋದು ಯಾರು? ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್ಗೆ ಕಳ್ಸತೈತಿ. ಅವಾಗ ಆ ಸಿಗ್ನಲ್ಸ್ನ ಇಲ್ಲೇನಿರ್ತಲ್ಲ GPS ರಿಸೀವರ್, ಆ ಸಿಗ್ನಲ್ಸ್ನ ಪೊಸಿಷನ್ನು ಮತ್ತು ವೆಲಾಸಿಟಿ ಅದನ್ನೆಲ್ಲ ಎಸ್ಟಿಮೇಟ್ ಮಾಡುತ್ತೆ. ಹಾಗಾದ್ರೆ ಅದನ್ನೆಲ್ಲ ಎಸ್ಟಿಮೇಟ್ ಮಾಡಕ್ಕೆ ಎಷ್ಟು ಸ್ಯಾಟಲೈಟ್ ಬೇಕು? 4 ಸ್ಯಾಟಲೈಟ್.
ಯಾವ ಥರದಕ್ಕೆ 3D ಲೊಕೇಶನ್ ಬೇಕಂತಂದ್ರೆ ನಮಗೆ 3D ಮ್ಯಾಪಿಂಗು 3D ಲೊಕೇಶನ್ ಬೇಕಂತಂದ್ರೆ 4 ಸ್ಯಾಟಲೈಟ್ ಬೇಕು. ಯಾವುದಾದ್ರು ಎಕ್ಸ್ ವೈ ಝೆಡ್ ಆ ಎಕ್ಸಿಸ್ ಒಳಗೆ ಮತ್ತು ಪೊಸಿಷನ್ ಟೈಮಿಗೆ ಒಂದು ಆ ಥರ 4 ಬೇಕು. ಅದ್ರ 2D ಬೇಕಂದ್ರೆ 2D ಇಮೇಜ್ ಬೇಕಂದ್ರೆ 3 ಸ್ಯಾಟಲೈಟ್ಸ್ ಬೇಕು. ಹೌದಾ? ಹಾಗಾದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಸ್ಟೇಷನ್ ಎಲ್ಲೈತಿ? ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್ ಎಲ್ಲೈತಿ? ಕೊಲೊರೆಡೋದಾಗ ಐತಿ. ಹಾಗಾದ್ರೆ GPS ರಿಸೀವರಿಗೆ ಮಿನಿಮಮ್ ಎಷ್ಟು ಸ್ಯಾಟಲೈಟ್ ಬೇಕು? ಅಟ್ಲೀಸ್ಟು 3 ಸ್ಯಾಟಲೈಟ್ಸ್ ಆದರೂ ಇರಬೇಕು. ಹೌದಾ? 2D ಪೊಸಿಷನ್ನ ಕ್ಯಾಲ್ಕುಲೇಟ್ ಮಾಡೋಕೆ. 2D ಪೊಸಿಷನ್ ಯಾವ ಥರ? ಲಾಂಗಿಟ್ಯೂಡು ಆಲ್ಟಿಟ್ಯೂಡು. ಲಾಂಗಿಟ್ಯೂಡು ಲ್ಯಾಟಿಟ್ಯೂಡು ಮತ್ತು ಮೂಮೆಂಟ್ನ ಟ್ರ್ಯಾಕ್ ಮಾಡೋಕೆ ಹೊಂದಬೇಕು. ಹಾಗಾದ್ರೆ 4 ಮೇಲೇನೂ ಸ್ಯಾಟಲೈಟ್ ಇರ್ತಾವ. ಯಾವುದಕ್ಕೆ ಬೇಕು? ಒಂದು ಲ್ಯಾಟಿಟ್ಯೂಡಿಗೆ, ಒಂದು ಲಾಂಗಿಟ್ಯೂಡಿಗೆ, ಒಂದು ಆಲ್ಟಿಟ್ಯೂಡಿಗೆ ಒಂದು. ಅದನ್ನೆಲ್ಲ ಮೆಷರ್ ಮಾಡಕ್ಕೆ ಈಗ 3 ಸ್ಯಾಟಲೈಟ್ ಐತೆ. ಇನ್ನೊಂದು ಸ್ಯಾಟಲೈಟ್ ಅದಕ್ಕೆ ಬೇಕು? ಟೈಮು ಪೊಸಿಷನ್ ಅದನ್ನ ಚೆಕ್ ಮಾಡಕ್ಕೆ ಇನ್ನೊಂದು ಸ್ಯಾಟಲೈಟ್ ಆಯ್ತು. ಹೌದಾ? ಇಷ್ಟೇನು ಕಂಟ್ರೋಲ್ ಸ್ಟೇಷನ್ ಇಂದ ಕಂಟ್ರೋಲ್ ಸೆಗ್ಮೆಂಟ್ ಏನೈತಲ್ಲ ಅದ್ರ ವರ್ಕ್ ಮಾಡೋದು. ಇದು ಯೂಸರ್ ಸೆಗ್ಮೆಂಟ್ ಒಳಗೆ ಏನೇನು? ಯೂಸರ್ ಸೆಗ್ಮೆಂಟ್ ಅಂತಂದ್ರೆ ಈಗ ನಮಗೆ ಏನು ಬೇಕು? ಈಗ ನಮ್ಮ ಫೋನ್ ಒಳಗೆ ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ನೇವಿಗೇಷನಿಗೆ, ಸರ್ವೆ ಮಾಡಕ್ಕೆ, ಮ್ಯಾಪಿಂಗ್ ಮಾಡಕ್ಕೆ. ಅಲ್ಲಿ ಫೋನ್ ಅಂತ ಒಂದೇ ಅಲ್ಲ, ಲ್ಯಾಪ್ಟಾಪ್ ಇರ್ಬೋದು, ಬೇರೆ ಬೇರೆ ಮಾನಿಟರ್ಸ್ ಇರ್ಬೋದು. ಹೌದಾ? ಇನ್ನೊಂದು ಟೈಮಿಂಗ್ ಚೆಕ್ ಮಾಡಕ್ಕೆ. ಆ ಲೊಕೇಶನ್ಲಿಂದ ಎಷ್ಟು ಡಿಸ್ಟೆನ್ಸ್ ಒಳಗೆ ಈಗ ಯಾವುದೋ ಒಂದು ಲೊಕೇಶನ್ ಐತಿ, ಆ ಲೊಕೇಶನ್ಗೆ ನಾನು ರೀಚ್ ಆಗ್ಬೇಕಂದ್ರೆ ಎಷ್ಟು ಟೈಮಿಂಗ್ ಬೇಕು ಅಂತ ಚೆಕ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಹಾಗಾದ್ರೆ ಲ್ಯಾಂಡ್ ಸರ್ವೆ ರಿಲೇಟೆಡ್ ಅಂತಂದ್ರೆ ಯಾವ ಥರ? ಸಾಯಿಲ್ ಸರ್ವೆ ಮಾಡಕ್ಕೆ, ಲ್ಯಾಂಡ್ ಎಷ್ಟು ಎಸ್ಟಿಮೇಟ್ ಐತಿ ಅದನ್ನ ಚೆಕ್ ಮಾಡಕ್ಕೆ, ಎಷ್ಟು ಡಿಗ್ರೇಡ್ ಆಗೈತೆ ಅಂತ ಚೆಕ್ ಮಾಡಕ್ಕೆ, ಮತ್ತು ಪ್ರಿಸಿಷನ್ ಫಾರ್ಮಿಂಗ್ನಾಗ ಸಾಯಿಲ್ ರಿಸೋರ್ಸ್ ಸರ್ವೆ ಮಾಡಕ್ಕೆ. ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಇದನ್ನೆಲ್ಲ ನಾವು ಮಾಡ್ತೀವಲ್ಲ, ಯಾವ ಮೆಥಡ್ಲಿಂದ ಮಾಡ್ತೀವಿ? ಅರ್ತ್ ಒಳಗೆ ನಮ್ದು ಎಕ್ಸಾಕ್ಟ್ ಪೊಸಿಷನ್ ಐತೆ ಅಂತ ಕಂಡುಹಿಡಿತೀವಿ. ಹೌದಾ? ಯಾವ ಮೆಥಡ್ಲಿಂದ ನಮ್ಗೆ ಅದು ಆ ಪೊಸಿಷನ್ ಅವೆಲ್ಲ ಗೊತ್ತಾಗ್ತದೆ? ಟ್ರೈ ಲ್ಯಾಟ್ರೇಷನ್ ಮೆಥಡ್. ಇಫ್ ಇನ್ ಕೇಸ್ ಆಪ್ಷನ್ ಒಳಗೆ ಟ್ರೈ ಲ್ಯಾಟ್ರೇಷನ್ ಕೊಟ್ಟರೆ ಟ್ರೈ ಲ್ಯಾಟ್ರೇಷನ್ ಅಂತ ಹಾಕ್ರಿ. ಇಫ್ ಇನ್ ಕೇಸ್ ಅದು ಟ್ರಯಾಂಗ್ಯುಲೇಷನ್ ಅಂತ ಕೊಟ್ಟರು ಅದನ್ನ ಮಾರ್ಕ್ ಮಾಡಿರಿ ಆಪ್ಷನ್ ಒಳಗೆ ಇತ್ತು ಅಂತಂದ್ರೆ. ಈ ಮೆಥಡ್ ಒಳಗೆ ವರ್ಕ್ ಆಗುತ್ತೆ. ಹಾಗಾದ್ರೆ ಏನದು? ಯಾವ ಥರ ವರ್ಕ್ ಆಗುತ್ತೆ? ವರ್ಕಿಂಗ್ ಆಫ್ GPS ಯಾವ ಥರ? ಕಾಂಪೋನೆಂಟ್ಸ್ ಅಂತೂ ನೋಡಿದ್ವಿ ಯಾವ್ಯಾವು? ಸ್ಪೇಸ್ ಸೆಗ್ಮೆಂಟು, ಕಂಟ್ರೋಲ್ ಸೆಗ್ಮೆಂಟು, ಒಂದು ಯೂಸರ್ ಸೆಗ್ಮೆಂಟ್. ಇಷ್ಟು ಬೇಕು. ಅವೆಲ್ಲ ಹೆಂಗೆ ವರ್ಕ್ ಆಗ್ತಾವೆ? ಅದರದ್ದು ಫಂಕ್ಷನ್ಸ್ ಏನೇನದ ಅಂತ ನೋಡ್ತೀವಿ. ಅದರ ಅದು ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಇವಾಗ ನೋಡಿ, ಇದು ಅರ್ಥ. ಹೌದಾ? ಇಲ್ಲೇ ಸೆಟ್ಲೈಟ್ ಐತಿ, ಇಲ್ಲೊಂದು ಸೆಟ್ಲೈಟ್ ಐತಿ. ನಾನು ಇಲ್ಲಿ ಲೊಕೇಟ್ ಆಗೀನಿ, ನನ್ನ ಪೊಸಿಷನ್ ಇಲ್ಲೈತಿ. ಇರೋ ಸೆಟ್ಲೈಟ್ ಏನು ಮಾಡುತ್ತಾ? ಸಿಗ್ನಲ್ ಕಳ್ಸುತ್ತಾ. ಹೌದಾ? ಅದು R1 ರಿಸೀವ್ ಮಾಡ್ಕೊಂಡಿರೋದು. ಇಲ್ಲೊಂದೇ ಸೆಟ್ಲೈಟ್ ಐತಿ, ಅದನ್ನು ಸಿಗ್ನಲ್ ಕಳ್ಸುತ್ತಾ, ಅದು R2. ಹೌದಾ? ಹಾಗಾದ್ರೆ ಅವು ಯಾವ ಸಿಗ್ನಲ್ಸು? EMR ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ರಿಲೀಸ್ ಮಾಡುತ್ತಾ. ಅದು ಯಾವ ಥರ ಟ್ರಾವೆಲ್ ಮಾಡುತ್ತಾ? ಸ್ಪೀಡ್ ಆಫ್ ಲೈಟ್ ಅದರದ್ದು. ಆಗ ಸ್ಪೀಡ್ ಆಫ್ ಲೈಟ್ ಏನು? 3 × 10⁸ ಮೀಟರ್ ಪರ್ ಸೆಕೆಂಡಿಗೆ ಅಷ್ಟೊಂದೆಲ್ಲ ರೀಚ್ ಆಗಿರ್ತೈತಿ. ಹೌದಾ? ಅದು ಇಲ್ಲಿ ರೀಚ್ ಆಗಿ ವಾಪಸ್ ಹೋಗುತ್ತೆ. ಹೌದಾ? ಸಿಗ್ನಲ್ಸ್ ವಾಪಸ್ ರಿಟರ್ನ್ ಆಗ್ತಾವೆ, ಟ್ರಾನ್ಸ್ಮಿಟ್ ಮಾಡಿ ರಿಸೀವ್ ಮಾಡ್ಕೋತೈತಿ. ಅವಾಗ ಅದೇನು ಗ್ಯಾಪ್ ಬರ್ತೈತಲ್ಲ ಅದು ಟೈಮು. ಎಷ್ಟು ಸ್ಪೀಡಲ್ಲಿ ಹೋಗಿ ರೀಚ್ ಆಗೈತಿ ಅದು ವೆಲೋಸಿಟಿ. ಅದ್ರಲಿಂತ್ರ ನಾವು ಡಿಸ್ಟೆನ್ಸ್ನ ಕಂಡುಹಿಡ್ತೀವಿ. ಹೌದಾ? ಅದರ ಡಿಸ್ಟೆನ್ಸ್ ಏನು? ವೆಲೋಸಿಟಿ ಇಂಟು ಟೈಮ್. ಯಾಕಂದ್ರೆ ಇವೆರಡರಲ್ಲಿಂತ್ರ ನಾವು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ.
ಹಾಗಾದ್ರೆ ಈ ಟೈಮ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಯಾವ ಥರ ನಮ್ಗೆ ಟೈಮ್ ಸಿಗ್ತೈತಿ ಅಂತಂದ್ರೆ ಬೈ ಯೂಸಿಂಗ್ ಆಫ್ ಅಟೋಮಿಕ್ ಕ್ಲಾಕ್. ನಾರ್ಮಲ್ ಕ್ಲಾಕ್ ಅಂತ ಯೂಸ್ ಮಾಡೋಕ್ಕಾಗಲ್ಲ, ಅದ್ರೊಳಗೆ ಅಟೋಮಿಕ್ ಕ್ಲಾಕ್ ಅದಾವ. ಅಟೋಮಿಕ್ ಕ್ಲಾಕ್ ಒಳಗೆ ಪ್ರತಿಯೊಂದು ಸೆಟಲೈಟ್ ಒಳಗೆ ಮೀನ್ಸ್ ಈಚ್ ಸೆಟಲೈಟ್ ಒಳಗೆ 3 ಹೈ ಪ್ರಿಸಿಷನ್ ಅಟೋಮಿಕ್ ಕ್ಲಾಕ್ ಅದಾವ. ಹೌದಾ? ಹಾಗಾದ್ರೆ ಅದ್ರ ಫ್ರೀಕ್ವೆನ್ಸಿ ಎಷ್ಟು? 10.23 ಮೆಗಾ ಹರ್ಟ್ಸ್ ಅದ್ರದ್ದು ಫ್ರೀಕ್ವೆನ್ಸಿ, ಆಪರೇಟ್ ಆಗುವಷ್ಟು ಫ್ರೀಕ್ವೆನ್ಸಿ ಐತೆ ಅದ್ರದ್ದು. ಹಾಗಾದ್ರೆ ಇದು ಯಾವ ಥರ ರಿಸೀವ್ ಮಾಡ್ಕೋತೈತಿ? ಎಲ್ ಬ್ಯಾಂಡ್. 2 ಕ್ಯಾರಿಯರ್ ವೇವ್ಸ್ ಇರ್ತಾವ. ಯಾವುದು? ಎಲ್ ಬ್ಯಾಂಡ್ ವೇವ್ಸು. ಅವು ಕೂಡ ಸ್ಪೀಡ್ ಆಫ್ ಲೈಟ್ ಅಷ್ಟೇ ಇರ್ತೈತಿ, ಟ್ರಾವೆಲ್ ಮಾಡುತ್ತಾ ರಿಸೀವ್ ಮಾಡ್ಕೋತೈತಿ. ಹೌದಾ? ಇಷ್ಟು ಅಟೋಮಿಕ್ ಕ್ಲಾಕ್. ಹಾಗಾದ್ರೆ ಸೆಟಲೈಟ್ನಾಗೇನೋ ಅಟೋಮಿಕ್ ಕ್ಲಾಕ್ ಅದಾವ. ಒಂದೊಂದು ಸೆಟಲೈಟ್ ಒಳಗೂ 3 ಅಟೋಮಿಕ್ ಕ್ಲಾಕ್ ಅದಾವ. ನಮಗಿಲ್ಲಲ್ಲ, ನಮ್ಮ ಫೋನಿಗೆ ಮತ್ತು ನಮ್ಮ ಮಾನಿಟರ್ಸಿಗೆಲ್ಲ ಅಟೋಮಿಕ್ ಕ್ಲಾಕ್ ಇಲ್ಲ. ಹಾಗಾದ್ರೆ ಅದು ಯಾವ ಥರ ವರ್ಕ್ ಆಗುತ್ತಾ? ಎಕ್ಯುರೇಟ್ ಆಗಿ ಅವೆಲ್ಲ ಹೆಂಗೆ ಬರ್ತೈತೆ ಅನ್ನೋದು ಅದನ್ನು ನೋಡ್ಕೊಳ್ಳೋಣ. ಇದು ಅರ್ಥ ಐತಿಲ್ಲ. ಈ ಅರ್ಥ ಇಲ್ಲೊಂದು ಪೊಸಿಷನ್ ಐತಿ. ಹೌದಾ? ಇಲ್ಲೊಂದು ಸೆಟಲೈಟ್ ಐತಿ, ಇಲ್ಲೊಂದು ಸೆಟಲೈಟ್ ಐತಿ. ಇದೇನು ಮಾಡುತ್ತಾ? ರೇಡಿಯೇಷನ್ಸ್ನ ಟ್ರಾನ್ಸ್ಮಿಟ್ ಮಾಡುತ್ತಾ, ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡುತ್ತಾ. ಈ ಸೆಟಲೈಟ್ನು ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡುತ್ತಾ. ಬಟ್ ಇದೊಂದು ಏರಿಯಾದೊಳಗೆ ಕವರ್ ಅಪ್ ಮಾಡುತ್ತೆ. ಒಂದು ಸಿಗ್ನಲ್ ಅದಕ್ಕೆ ಅಂತ ಟಾರ್ಗೆಟ್ ಮಾಡಿರ್ತೈತೆ ಇಲ್ಲ, ಮಲ್ಟಿಪಲ್ ರೇಡಿಯೇಷನ್ಸ್ನ ರಿಲೀಸ್ ಮಾಡಿರ್ತೈತಿ. ಇಷ್ಟು ಏರಿಯಾ ಕವರ್ ಅಪ್ ಇದು ಮಾಡಿರ್ತೈತಿ. ಹೌದಾ? ಈ ಸೆಟಲೈಟ್ ಏನು ಮಾಡಿರ್ತೈತಿ? ಇಷ್ಟು ಏರಿಯಾ ಕವರ್ ಅಪ್ ಈ ಸೆಟಲೈಟ್ ಮಾಡಿರ್ತೈತಿ. ಅವಾಗ ಇಲ್ಲಿ 2 ಪಾಯಿಂಟ್ ಸಿಗ್ತಾವ ನಮ್ಗೆ. ಎಲ್ಲಿ ಮೀಟ್ ಆಗ್ತಾವಲ್ಲ ರೇಡಿಯೇಷನ್ಸ್ ಅವೆಲ್ಲ ಸಿಗ್ನಲ್ಸ್, 2 ಪಾಯಿಂಟ್ ಮೀಟ್ ಆಗ್ತಾವ ಅವೆರಡು ಸೆಟಲೈಟ್ ಇಂದ. ಅವು ನಮ್ದು ಪೊಸಿಷನ್, ಎಕ್ಸಾಕ್ಟ್ ಆಬ್ಜೆಕ್ಟ್ ಎಲ್ಲೈತೆ ಅನ್ನೋದು ಅದ್ರ ಪೊಸಿಷನ್. ಹೌದಾ? ಈಗ ಅಟ್ಮಾಸ್ಫಿಯರ್ ಮೇಲಂತೂ ಇರೋಕ್ಕಾಗಲ್ಲ, ಸ್ಪೇಸ್ ಒಳಗಂತೂ ಇಲ್ಲ, ಅರ್ತ್ ಮೇಲೆ ಇರಬೇಕು. ಈ ಪೊಸಿಷನ್ನಾಗ ಎಲ್ಲೈತೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಈ ಥರದ್ದು ಇಲ್ಲಿ 2 ಸೆಟಲೈಟ್ಸ್ ಆದವು. ಇನ್ನೊಂದು ಸೆಟಲೈಟ್ ಟೈಮ್ನ ಮೆಜರ್ ಮಾಡೋಕೆ ಅದೊಂದು ಸೆಟಲೈಟ್ ಐತಿ. ಹೌದಾ? ಹಾಗಾದ್ರೆ ಇದು ಯಾವ ಥರದ್ದು? 2D ಲೊಕೇಶನ್ ಬೇಕಂತಂದ್ರೆ ಇಲ್ಲದೆ ಇವೆರಡು ಸೆಟಲೈಟ್ ಈ ಥರ ವರ್ಕ್ ಆಗುತ್ತೆ. ಇನ್ನೊಂದು ಸೆಟಲೈಟ್ ಟೈಮ್ ಅವನ್ನೆಲ್ಲ ಮೆಜರ್ ಮಾಡೋಕೆ ಇನ್ನೊಂದು ಸೆಟಲೈಟ್ ಐತಿ. ಆ ಸೆಟಲೈಟ್ ಇಲ್ಲೇ ಮೆಜರ್ ಮಾಡ್ತಾ. ಹೌದಾ? ಹಾಗಾದ್ರೆ 3D ಬೇಕಂತಂದ್ರ ಇದು ಅರ್ಥ ಇಲ್ಲಿ ನಾನು ಲೊಕೇಟ್ ಆಗೀನಿ. ಹೌದಾ? ಇಲ್ಲೊಂದು ಸೆಟಲೈಟ್ ಐತಿ, ಅದಾದ್ರ ರೇಡಿಯೇಷನ್ಸ್ನ ರಿಲೀಸ್ ಮಾಡುತ್ತಾ, ಸಿಗ್ನಲ್ಸ್ನ ರಿಲೀಸ್ ಮಾಡುತ್ತಾ. ಅದೇನು ಹೇಳ್ತಾ? ಇಷ್ಟು ಜಗದೊಳಗೆ ಒಟ್ಟು ಎಲ್ಲೋ ಒಂದೈತಿ, ಆ ಪಾಯಿಂಟ್ ಒಳಗನ ಲೊಕೇಟ್ ಆಗೈತಿ ಅಂತ ಹೇಳ್ತೈತಿ. ಇನ್ನೊಂದು ಸೆಟಲೈಟ್ ಬರ್ತಾ, ಆ ಸೆಟಲೈಟ್ ಏನು ಹೇಳುತ್ತಾ? ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಒಳಗನ ಒಟ್ಟು ಲೊಕೇಟ್ ಆಗೈತೆ ಅಂತ ಹೇಳ್ತೈತಿ. ಇನ್ನೊಂದು ಸೆಟಲೈಟ್ ಬರ್ತಾ, ಆ ಸೆಟಲೈಟ್ ಕೂಡ ಕರೆಕ್ಟ್ ಬಂದಿಲ್ಲ ಇಮೇಜ್. ಆಕ್ಚುಲಿ ಇದಿಲ್ಲ ಬರಬೇಕು. ಇಲ್ಲಿ ಎಲ್ಲೇ 3 ಪಾಯಿಂಟ್ ಮಿಕ್ಸ್ ಆಗ್ತಾವಲ್ಲ, ಎಲ್ಲೇ ಸಿಗ್ನಲ್ಸ್ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಆ ಪಾಯಿಂಟ್ ಒಳಗೆ ಎಕ್ಸಾಕ್ಟ್ ಅದ ಲೊಕೇಶನ್ ಒಳಗೈತೆ ಅಂತ ಹೇಳ್ತೈತಿ. ಹೌದಾ? ಮೀನ್ಸ್ ಇಲ್ಲಿ ನಮ್ಗೆ 4 ಸೆಟಲೈಟ್ಸ್ ಅದಾವ 3D ಬೇಕಂದ್ರ. X, Y, Z, T ಆಫ್ಸೆಟ್ ಐತಿ. ಇದು X, Y, Z ಈ ಥರದ ಮೆಜರ್ಮೆಂಟ್ ಲಾಂಗಿಟ್ಯೂಡ್, ಆಲ್ಟಿಟ್ಯೂಡ್ ಮತ್ತೆ ಲ್ಯಾಟಿಟ್ಯೂಡ್ನ ಕಂಡುಹಿಡ್ಬೋದು. ಹಾಗಾದ್ರೆ ಈ ಟೈಮ್ ಸೆಟ್ ಮಾಡೋಕೆ ಅದೊಂದು ಸೆಟಲೈಟ್. ಹೌದಾ? ಹಾಗಾದ್ರೆ ಈ ಟೈಮ್ ಆಫ್ಸೆಟ್ ನಮ್ಮ ಫೋನ್ ಒಳಗಂತೂ ಇರಲ್ಲ, ಅಟೋಮಿಕ್ ಕ್ಲಾಕ್ ಒಳಗಂತೂ ಇರಲ್ಲ. ಸೊ ಅದನ್ನ ಕರೆಕ್ಷನಿಗೆ ಅಂತ ನಾವೇನ್ ಮಾಡ್ತೀವಿ? ಡೆಲ್ಟಾ ಟಿ ಆಫ್ಸೆಟ್ ಅಂತ ಹೇಳ್ತೀವಿ. ಆಕ್ಚುಲಿ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಿರ್ತಾವಲ್ಲ ಆಬ್ಜೆಕ್ಟ್ಸ್, ಅವಾಗ ಸ್ವಲ್ಪ ಟೈಮ್ ಎರರ್ ಬರ್ತೈತಿ. ಟೈಮ್ ಎರರ್ ಬರುತ್ತಲ್ಲ, ಅದಕ್ಕೆ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತೀವಿ. ಹೌದಾ? ಅದ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗುತ್ತೆ. ಅದನ್ನ ಹಾಗಾದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡಕ್ಕೆ ಏನೈತಿ? ಡಿಫರೆನ್ಷಿಯಲ್ ಕರೆಕ್ಷನ್. ಹಾಗಾದ್ರೆ ಇದನ್ನ ಇದಕ್ಕೆ ಯೂಸ್ ಮಾಡ್ತಾರ, ಮಿನಿಮೈಸ್ ದ ಎರರ್ಸ್ನ ಮಿನಿಮೈಸ್ ಮಾಡಕ. ಎರರ್ಸ್ನ ಮಿನಿಮೈಸ್ ಮಾಡಿ ಅಕ್ಯುರೇಟ್ ಪೊಸಿಷನ್ ಎಲ್ಲೈತೆ ಅಂತ ಹೇಳೋದಕ್ಕೆ ಇದನ್ನ ಯೂಸ್ ಮಾಡ್ತಾರ.
ಹಾಗಾದ್ರೆ ಯಾವ್ದೇ ಥರದನ್ನ ರೆಡ್ಯೂಸ್ ಮಾಡುತ್ತಾ ಎಫೆಕ್ಟ್ಸ್? ಅಟ್ಮಾಸ್ಫಿಯರಿಕ್ ಎರರ್ ಇದ್ರ ಅದನ್ನು ಕರೆಕ್ಟ್ ಮಾಡ್ತಾ, GPS ಪೊಸಿಷನ್ ಇಂದ ಎರರ್ ಇದ್ರ ಅದನ್ನು ಕರೆಕ್ಟ್ ಮಾಡುತ್ತಾ. ಹಾಗಾದ್ರೆ ಇದು ಎಲ್ಲಿ ಇರ್ತೈತಿ? ಸಿ, ಇದೊಂದು ಬೋರ್ಡ್ ಐತಿ, ಇಲ್ಲೇ ನಾಲ್ಕು ಸೆಟಲೈಟ್ ಅದಾವ. ಅವೆಲ್ಲ ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡುತ್ತಾ, ರಿಸೀವ್ ಮಾಡುತ್ತಾ. ಹೌದಾ? ಆದ್ರೆ ಎಕ್ಸಾಕ್ಟ್ ಪೊಸಿಷನ್ ಅಂದ್ರೆ ಸಿಕ್ಕಿಲ್ಲ. ಎಕ್ಸಾಕ್ಟ್ ಪೊಸಿಷನ್ ಗೊತ್ತಾಗಬೇಕು ಅಂತಂದ್ರೆ ಇಲ್ಲೊಂದು ಬೇಸ್ ಸ್ಟೇಷನ್, ಆ ಬೇಸ್ ಸ್ಟೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಸಿಗ್ನಲ್ಸ್ ಎಲ್ಲ ರಿಸೀವ್ ಆಗುತ್ತಲ್ಲ, ಅದೇನ್ ಮಾಡುತ್ತಾ, ಆ ಬೇಸ್ ಸ್ಟೇಷನ್ ಒಂದು ಲ್ಯಾಂಡ್ ಮಾರ್ಕ್ ಅಂತ ಇಟ್ಕೊಂಡು ಅಲ್ಲಿಂದ ಎಷ್ಟು ದೂರಿಗೆ ಇದು ನಮ್ಮ ಆಬ್ಜೆಕ್ಟ್ ಐತೆ ಅಂತ ಹೇಳಿ ಮೆಜರ್ ಮಾಡುತ್ತಾ. ಯೂಶ್ವಲಿ ನಾವು ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಿರ್ತೀವಲ್ಲ, ಅವಾಗ ಒಂದು ಮಾರ್ಕ್ ಕೊಟ್ಟಿರ್ತಾರೆ ಗೊತ್ತಾ, ಲ್ಯಾಂಡ್ ಮಾರ್ಕ್ ಅಂತ ಕೊಟ್ಟಿರ್ತಾರೆ. ಆ ಲ್ಯಾಂಡ್ ಮಾರ್ಕ್ನ ಇಟ್ಕೊಂಡೆ ಏನ್ ಮಾಡ್ತಾರ, ಓಕೆ ಇಷ್ಟು ಡಿಸ್ಟೆನ್ಸ್ ಒಳಗ ಅಲ್ಲೊಂದು ಆಬ್ಜೆಕ್ಟ್ ಐತೆ ಅಂತ ಹೇಳಿ ಮೆಜರ್ ಮಾಡ್ತಾರ. ಇದೇ ತರ ವರ್ಕ್ ಆಗೋದು. ಹಾಗಾದ್ರೆ ಇಲ್ಲಿ ಯಾವುದು ರೋವಿಂಗ್ ಸೆಟಲೈಟ್ ಇರ್ತೈತಲ್ಲ, ಅದು ಹೆಲ್ಪ್ ಮಾಡುತ್ತಾ. ಇನ್ನೊಂದು ಸೆಟಲೈಟ್, ಈಗ 3 ಸೆಟಲೈಟ್ ಅಂತ ಹೇಳಿದ್ವಲ್ಲ, ರೋವಿಂಗ್ ಸೆಟಲೈಟ್ನ ಇಲ್ಲಿ ಯೂಸ್ ಮಾಡೋದು. ಪೊಸಿಷನ್ ಎಲ್ಲ ಐತೆ ಅಂತ ಹೇಳಿ ಇದೊಂದು ಲ್ಯಾಂಡ್ ಮಾರ್ಕ್ ಇಟ್ಕೊಂಡು ಈ ಸ್ಟೇಷನ್ ಇದ್ರ ಓಕೆ ಇಲ್ಲಿ ಇಷ್ಟು ಡಿಸ್ಟೆನ್ಸ್ ಒಳಗೈತಿ ಅಂತ ಚೆಕ್ ಮಾಡ್ತಾರೆ. ಇದೇ ತರ ಬೇಸ್ ಸ್ಟೇಷನ್ಸ್ ಬೇರೆ ಬೇರೆ ಏರಿಯಾ ಒಳಗೂ ಐತಿ. ಹಾಗಾದ್ರೆ ಎಲ್ಲೇ ಇಂಟರ್ಸೆಕ್ಟ್ ಆಗಿರ್ತಾವಲ್ಲ ಪಾಯಿಂಟ್ಸ್, ಆ ಏರಿಯಾದೊಳಗೆ ಏನಾದ್ರು ಆ ನಿಯರ್ ಬೈ ಏನಾದ್ರು ಬೇಸ್ ಸ್ಟೇಷನ್ ಐತಾ ಅಂತ ಚೆಕ್ ಮಾಡ್ತಾರೆ. ಅದ್ರಲ್ಲಿಂದ ಇನ್ನೊಂದು ಆಬ್ಜೆಕ್ಟ್ ಎಲ್ಲೈತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು GPS ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ಡಿಫ್ರೆನ್ಷಿಯಲ್ ಕರೆಕ್ಷನ್ ಈ ತರ ಕರೆಕ್ಟ್ ಮಾಡ್ಕೋತಾರೆ. ಯಾಕಂತಂದ್ರ ಅಟೋಮಿಕ್ ಕ್ಲಾಕ್ ಅಂತೂ ಇದ್ರೊಳಗೆ ಸೆಟಲೈಟ್ ಐತಿ. ನಮ್ ಕಡೆಗೆ ಯಾವ್ದಿರ್ತೈತಿ, ನಮ್ ಕಡೆ ನಾರ್ಮಲ್ ಕ್ಲಾಕ್ ಐತಿ. ಸೊ ಅದ್ರಲ್ಲಿಂದ ಏನಾಗುತ್ತೆ, ಎರರ್ ಬರ್ತಾವ, ಚೇಂಜಸ್ ಇರ್ತಾವ. ಅದನ್ನೆಲ್ಲಾನು ಸರಿ ಮಾಡ್ಕೊಳಕ್ ಅಂತ ಹೇಳಿ ಏನ್ ಮಾಡ್ತಾರ, ಈ ತರ ಬೇಸ್ ಸ್ಟೇಷನ್ ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಂಡಿರ್ತಾರ. ಹಾಗಾದ್ರೆ ಯೂಶ್ವಲಿ GPS ಅಕ್ಯುರಸಿ ಯಾವ ತರ ಇರ್ತೈತಿ? ಸಿ, ಈಗ ನಾನು ಏನ್ ಮಾಡ್ತೀನಿ, ಈಗ ಆರ್ಡರ್ ಏನೋ ಮಾಡಿರ್ತೀನಿ, ಸ್ವಿಗ್ಗಿಲಿಂದ ಏನೋ ಒಂದು ಆರ್ಡರ್ ಮಾಡಿರ್ತೀನಿ. ಅವಾಗ ಡೆಲಿವರಿ ಬಾಯ್ ಏನ್ ಇರ್ತಾನಲ್ಲ, ಕಾಲ್ ಮಾಡಿ ಹೇಳ್ತಾನೆ ನಾ ಇಷ್ಟು ದೂರ ಒಳಗತೀನಿ ಅಂತ ಹೇಳ್ತಾನೆ. ಈಗ ನಾನು ಆರ್ಡರ್ ಮಾಡಿದ ಪೊಸಿಷನ್ ಬೇರೆ, ಲೊಕೇಶನ್ ಬೇರೆ. ಅದರಿಂದ ಸ್ವಲ್ಪ ದೂರ ಹೋಗಿ ಅಲ್ಲೇ ಕಾಲ್ ಮಾಡಿ ನಿಂತ ಹೇಳಿರ್ತಾನೆ. ನಂದು ಎಕ್ಸಾಕ್ಟ್ ಲೊಕೇಶನ್ ಇಲ್ಲೈತಿ, ಬಟ್ ನಾನು ಲೊಕೇಶನ್ ನಾನು ಆಡ್ ಮಾಡುವಾಗ ಇಲ್ಲೇ ಅಂತ ಮಾಡಿರ್ತೀನಿ. ಬಟ್ ಸ್ವಿಗ್ಗಿ ಬಾಯ್ ಇಲ್ಲೇ ಅದಾನ ಅಂತ ಹೇಳ್ತಾನೆ, ಸ್ವಲ್ಪ ಡಿಸ್ಟೆನ್ಸ್ ಒಳಗ. ಯಾಕಂದ್ರೆ ಅಲ್ಲೇ ಅಕ್ಯುರಸಿ ಇರಲ್ಲ, ಕರೆಕ್ಟ್ ಎಕ್ಸಾಕ್ಟ್ ಅಕ್ಯುರಸಿ ಇರಲ್ಲ. ಯೂಶ್ವಲಿ 18 ಮೀಟರ್ಸ್ ಅಷ್ಟು ಡಿಫ್ರೆನ್ಸ್ ಇರ್ತದ. ಯಾಕಾತರ ಸಿವಿಲಿಯನ್ ಪರ್ಪಸ್ಗೆ ಈ ತರನೇ ಯೂಸ್ ಮಾಡ್ತಾರೆ. ಸಿವಿಲಿಯನ್ ಪರ್ಪಸ್ಗೆ 18 ಮೀಟರ್ಸ್ ಅಷ್ಟೇ ಯೂಸ್ ಮಾಡೋದು. ಸ್ವಲ್ಪ ಡಿಫ್ರೆನ್ಸ್ ಇರ್ತದ, ಅಕ್ಯುರಸಿ ಒಳಗ ಸ್ವಲ್ಪ ಡಿಫ್ರೆನ್ಸ್ ಇರ್ತದ. ಬಟ್ ಮಿಲಿಟರಿ ಒಳಗ ಆದ್ರೆ ಏನಾಗುತ್ತಾ, ಮಿಲಿಟರಿ ಒಳಗೆ ಏನಾಗುತ್ತೆ ಅಂತಂದ್ರೆ ಡಿಫೆನ್ಸ್ ಒಳಗ ಈಗ ಏನಾದ್ರು ಈಗ ಮಿಸೈಲ್ ಏನಾದ್ರು ಲಾಂಚ್ ಮಾಡ್ಬೇಕಂತ ಇರ್ತದ ಮಿಲಿಟರಿ ಪರ್ಪಸ್ ಒಳಗ. ಸರಿ, ಇಲ್ಲೇನ್ ಮಾಡ್ತಾರೆ, ಈಗ ಇಲ್ಲೊಂದು ಮಿಸೈಲ್ ಐತಿ, GPS ಇದಾಗಿರ್ತೈತಿ. ಆ ಮಿಸೈಲ್ ಇಲ್ಲೊಂದು ಲೊಕೇಶನ್ ಐತಿ, ಇಲ್ಲೇ ಪಾಕಿಸ್ತಾನ ಅಂತ ಅನ್ಕೋರಿ. ಹೌದಾ? ಇಲ್ಲ ಅವ್ರದ್ದು ಬೇಸ್ ಸ್ಟೇಷನ್ ಐತಿ, ನಾವಿಲ್ಲಿ ಇಂಡಿಯಾ ಒಳಗದೀವಿ. ಇದು ಬೇಸ್ ಸ್ಟೇಷನ್, ಅದ್ರ ಪಕ್ಕನ ಒಂದು ಸ್ಕೂಲ್ ಐತೆ ಅಂತ ಅನ್ಕೋರಿ, ಇಲ್ಲ ಹಾಸ್ಪಿಟ್ಲ್ ಐತಿ. ಹೌದಾ? 18 ಮೀಟರ್ಸ್ ಅಷ್ಟು ಈ ಮಿಸೈಲ್ ಸ್ವಲ್ಪ ಅಕ್ಯುರಸಿ ಸ್ವಲ್ಪ ಡಿಫ್ರೆನ್ಸ್ ಇತ್ತಂದ್ರೆ ಏನಾಗುತ್ತೆ, ಅದು ಹೋಗಿ ಹಾಸ್ಪಿಟಲ್ ಮೇಲೆ ಬಿದ್ರ ಅದೇನದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅದು. ಹೌದಾ? ಆ ಥರ ಎಲ್ಲ ಮಾಡಕ್ ಬರಲ್ಲ. ಸೊ ಮಿಲಿಟರಿ ಒಳಗೆ ಏನ್ ಮಾಡ್ತಾರೆ, ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಲೊಕೇಶನ್ ಅಷ್ಟೇ ಅಕ್ಯುರಸಿ ಇರೋದನ್ನ ಯೂಸ್ ಮಾಡಿರ್ತಾರೆ. ಸೊ ಎಕ್ಸಾಕ್ಟ್ ಆ ಪೊಸಿಷನ್ಗೆ ಹೋಗಿ ಬ್ಲಾಸ್ಟ್ ಆಗ್ಬೇಕು, ಆ ಥರನ ಯೂಸ್ ಮಾಡಿರ್ತಾರೆ. ಹೌದಾ? ಇದು ಮಿಲಿಟರಿ ಪರ್ಪಸ್ ಒಳಗೆ ಅಕ್ಯುರಸಿ ಇಷ್ಟು ಮೇಂಟೈನ್ ಮಾಡ್ತಾರೆ. ಅಮೆರಿಕಾದವ್ರು ಯೂಸ್ ಮಾಡಿದ್ದು ಮಿಲಿಟರಿ ಪರ್ಪಸ್, ಆಮೇಲೆ ಸಿವಿಲಿಯನ್ ಪರ್ಪಸ್ನ ಲಾಂಚ್ ಮಾಡಿದ್ರು. ಹಾಗಾದ್ರೆ ಇಂಡಿಯಾದವ್ರದ್ದು ಏನಾಗೈತಿ, ಇಂಡಿಯಾ ಐತಲ್ಲ GPS ಮೇಲೆ ಡಿಪೆಂಡೆಂಟ್ ಅದ. ಬಟ್ ಅದು ಸೇಫ್ಟಿ ಅಲ್ಲ ಇಂಡಿಯಾಕ್ಕೆ. ಸೊ ಅದ್ರ ಸಂಬಂಧ IRNSS ಲಾಂಚ್ ಮಾಡ್ತಾರೆ. ಬಟ್ ಅದಿನ್ನೂ ಕಂಪ್ಲೀಟ್ಲಿ ಆಪರೇಷನ್ ಆಗಿಲ್ಲ. ಹೌದಾ? IRNSS ಅದರ್ವೈಸ್ ನಾವಿಕ್ ಅಂತಾನು ಕರೀತಾರ. ಅದನ್ನ ಯಾವ ಪರ್ಪಸ್ಸು, ಅರೌಂಡ್ 1500 ಕಿಲೋಮೀಟರ್ ಅಷ್ಟು ಕವರ್ ಅಪ್ ಮಾಡೋದಕ್ಕೆ ಇದನ್ನ ಲಾಂಚ್ ಮಾಡ್ಯಾರ. ಬಟ್ ಅದಿನ್ನೂ ಕಂಪ್ಲೀಟ್ಲಿ ಆಪರೇಟ್ ಆಗಿಲ್ಲ. ನಾವಿನ್ನೂ IRNSS ಐತಲ್ಲ ಅದ್ರ ಮೇಲೆ ನಾವು ಕಂಪ್ಲೀಟ್ ಡಿಪೆಂಡೆಂಟ್ ಆಗಿಲ್ಲ. ಇನ್ನು ನಾವು ಇದ್ರ ಮೇಲೆ GPS ಮೇಲೆ ಡಿಪೆಂಡೆಂಟ್ ಆಗಿದ್ವಿ. ಯಾಕೆ ನಾವು GPS ಮೇಲೆ ಡಿಪೆಂಡೆಂಟ್ ಆಗಬಾರ್ದು ಅಂತಂದ್ರೆ, ಸೆಕ್ಯೂರಿಟಿ ಪರ್ಪಸು. ಇಫ್ ಇನ್ ಕೇಸ್ ಏನಾದರೂ ಅಮೆರಿಕಾ ನೆಕ್ಸ್ಟ್ ಟೈಮ್ ಪಾಕಿಸ್ತಾನ ಜೊತೆ ಅಲೈ ಮಾಡ್ಕೋತಂತ ಅನ್ಕೋರಿ, ಅವಾಗ ನಮ್ಮ GPS ಎಲ್ಲ ಸ್ಟಾಪ್ ಮಾಡ್ತಂತಂದ್ರೆ ಅವಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಸಂಬಂಧ ನಾವು ಇಂಡಿಪೆಂಡೆಂಟ್ ಆಗ್ಬೇಕಂತೇಳಿ IRNSನ ಅದನ್ನ ಸ್ಟಾರ್ಟ್ ಮಾಡ್ಯಾರ. ಬಟ್ ಅದು ಕಂಪ್ಲೀಟ್ಲಿ ಆಪರೇಷನ್ ಆಗಿಲ್ಲ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅರೌಂಡ್ ಟಾರ್ಗೆಟ್ ಇಟ್ಟಾರ 2030 ತನಕ.
ಹೌದಾ? ಇಷ್ಟು GPS ಬಗ್ಗೆ ನಮ್ಗೆ ಗೊತ್ತಿದ್ರೆ ಸಾಕು. ಹೌದಾ? ಹಾಗಾದ್ರೆ ಇಮೇಜಸ್ ನೋಡೋಣ. ಸಿ, ಇಲ್ಲೇ 4 ಸ್ಯಾಟಲೈಟ್ ಅದಾವ. ಇಲ್ಲಿ ಒಂದು ಪಾಯಿಂಟ್ ಕಡೆ ಇಂಟರ್ಸೆಕ್ಟ್ ಆಗೈತಿ, ಅದ ಎಕ್ಸಾಕ್ಟ್ ಪೊಸಿಷನ್. ಹೌದಾ? ಇಲ್ಲಿ ಕಂಟ್ರೋಲ್ ಸೆಗ್ಮೆಂಟ್ ಐತಿ, ಇದೇ ಯೂಸರ್ ಸೆಗ್ಮೆಂಟಾ. ಇದು GPS ರಿಸೀವರ್. ಇವು 4 ಸ್ಯಾಟಲೈಟ್ ಟ್ರಾನ್ಸ್ಮಿಟ್ ಮಾಡುತ್ತೆ. ಅದನ್ನೆಲ್ಲ ಗ್ಯಾದರ್ ಮಾಡಿ ಇನ್ಫಾರ್ಮೇಶನ್ ಎಲ್ಲಿ ಹೋಗ್ತೈತಿ? ಕಂಟ್ರೋಲ್ ಸೆಗ್ಮೆಂಟಿಗೆ. ಹೌದಾ? ಆ ಕಂಟ್ರೋಲ್ ಸೆಗ್ಮೆಂಟ್ ವಾಪಸ್ ಕಳ್ಸುತ್ತಾ ಇಷ್ಟು ಪೊಸಿಷನ್ನಾಗ ಇಲ್ಲ ಐತಿ ಅಂತ ಹೇಳಿ. ಈಗ ಇದು ಮೂವ್ ಆಗತ್ತಿದ್ರೆ ಸ್ವಲ್ಪ ಟೈಮ್ ಎರರ್ ಬರ್ತೈತಿ. ಅದನ್ನೆಲ್ಲ ಕರೆಕ್ಟ್ ಮಾಡೋದಕ್ಕೆ ಯಾವುದು? ಡಿಫ್ರೆನ್ಷಿಯಲ್ ಕರೆಕ್ಷನ್. ಒಂದು ಪರ್ಟಿಕ್ಯುಲರ್ ಬೇಸ್ ಸ್ಟೇಷನ್ ಇದ್ರೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಷ್ಟು GPS. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.